ಅಯ್ಯೋ ಟೈಮ್ ಬೇರೆ ಎಂಟಾಯ್ತಲ್ಲಪ್ಪ. ಇನ್ನೂ ಇವಳು ಮಲಗಿದಾಳೆ ಇನ್ನು. ಅನು ಎದ್ದೇಳೆ, ಟೈಮ್ ಆಯ್ತು, 8 ಗಂಟೆ ಆಯ್ತು ಅವಲೇ. ಅನು ಎದ್ದೇಳ ಬೇಗ, ಹೋಗಿ ಜಲ್ದಿ ರೆಡಿ ಆಗೋದು. ನಾನು ಎದ್ದೇಳಿಸ್ತೀನಿ ಮಕ್ಕಳನ್ನ. ಅಶ್ವಿನೇ ಕೊಲೆಗಾರ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು ಸರ್. ಕೊಲೆ ಆಗಿದೆ ಅಂತ ಅಷ್ಟು ಫಾಸ್ಟ್ ಆಗಿ ನಿಮಗೆ ಹೇಗೆ ಗೊತ್ತಾಯ್ತು? ಅನು ಅನು ಬೇಗ ಟೀ ತಗೊಂಬ, ಟೈಮ್ ಬೇರೆ 8 ಗಂಟೆ ಆಯ್ತು. ನೀನೇನಾದ್ರೂ ಟೀ ಲೇಟ್ ಆಗ್ತಂದ್ರೆ ಟಿಫನ್ ಮಾಡೋಕೆ ಆಮೇಲೆ ಹೊಟ್ಟೆ ಹಸಿಯಲ್ಲ. ಆಯ್ತು ಇರ್ರಿ 1 ನಿಮಿಷ. ನೀವು ಬೇರೆ ಇವತ್ತು ಲೇಟಾಗಿ ಎದ್ದೇಳ್ಸಿದ್ದೀರಾ. ಇಷ್ಟು ಅರ್ಜೆಂಟ್ ಮಾಡೋದಿದ್ರೆ ಬೇಗ ಎದ್ದೇಳಿಸ್ಬೇಕು ತಾನೇ? ಅಲ್ಲ ಕಣೆ, ಮದುವೆ ಆದಾಗಿಂದ 1 ನಿಮಿಷ ಆದ್ರೂ ಬೇಗ ಟೀ ಮಾಡಿದ್ಯಾ? ಎಲ್ಲ ನನ್ನ ಕರ್ಮ. ಓಹೋ, ಮದ್ವೆ ಆದಾಗಿಂದ ನೀವು ಒಂದ್ಸಲನಾದ್ರೂ ಟೀ ಮಾಡಿದ್ದೀರಾ? ಸರಿ ಆಯ್ತು, ಟೀ ಆರೋಗುತ್ತೆ, ಬೇಗ ಕುಡ್ದು ಎದ್ದು ಸ್ನಾನಕ್ಕೆ ಹೋಗಿ. ತಗೊಳ್ಳಿ, ಹಾಗೆ ಮಕ್ಳಿಗೂ ಕುಡ್ಸಿ. ಅಷ್ಟೊತ್ತಲ್ಲಿ ನಾನು ಟಿಫನ್ ಮಾಡ್ತೀನಿ. ಮಾತೇನ್ ಕಡಿಮೆ ಇಲ್ಲ ನಿಂದು. ಅಲ್ಲ ಟೀ ತಂದಿದ್ಯಾ? ಮಕ್ಳಿಗೆ ಬಿಸ್ಕೆಟ್ ಎಲ್ಲಿ? ಅಯ್ಯೋ ಮರ್ತ್ ಹೋದೆ. 1 ನಿಮಿಷ ಟೀ ಕುಡಿತೀರಿ, ತರ್ತೀನಿ. ಬೇಗ ತಗೊಂಬಾ, ಇಲ್ಲಾಂದ್ರೆ ಮಕ್ಕಳು 4ನೇ ಹೆದ್ದನೆ ಮಾಡ್ತಾರೆ. ಧನ್ಯಾ, ಕರಣ್ ಬೇಗ ಬನ್ನಿ, ಅಮ್ಮ ಟೀ ಮಾಡಿದ್ದಾರೆ. ಧನ್ಯಾ, ಯಾಕೆ ಹೇಳ್ತಿದ್ಯಾ? ಅಳದ್ ನಿಲ್ಸು. ಎಲ್ಲಾ ಬಿಸ್ಕೆಟು ನೀನೇ ತಿನ್ಬಿಟ್ಟಾ? ಹೊರ್ತಬೇಕಾ ನಿನ್ಗೆ? ಜೂರೆಲ್ಲೋದ್ರು? ಪುನೀತ್, 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 ಕೊಡೋ, ತಗೊಳ್ಳೆ. ಪುನೀತ್, ಏನಾಯ್ತನು? ತಿನ್ನೋದು. ಧನ್ಯ ನೋಡ್ರೆ ಅಳ್ತಾ ಇದ್ದಾಳೆ, ಅವ್ನು ಕರಣ್ ಮನೆ ಓದಿತಾ ಇದೀಯಾ? ಯಾಕೆ, ಏನಾಯ್ತು? ಎಲ್ಲ ನಿಮ್ ಸಲುವಾಗಿನೇ. ನಾನೇನೇ ಮಾಡಿದೆ? ಸ್ನಾನ ಮುಗಿಸ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ನೀವು ನೋಡ್ರೆ ವರ್ಲ್ಡ್ ವಾರ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ. ನಾನು ಎಷ್ಟು ಸಲ ಹೇಳ್ದೆ 10 ರೂಪಾಯಿ ಬಿಸ್ಕೆಟ್ ತಗೊಂಬರ್ಬೇಡಿ ಅಂತ ಬಡ್ಕೊಂಡೆ. 5 ರೂಪಾಯಿ ಬಿಸ್ಕೆಟ್ ತಂದಿದ್ರೆ ಇಲ್ಲಿ ವರ್ಲ್ಡ್ ವಾರು ನಡೀತಾ ಇರ್ಲಿಲ್ಲ, ಮಹಾಭಾರತನೂ ನಡೀತಾ ಇರ್ಲಿಲ್ಲ. ಅಲ್ಲೇ ಪಾರ್ಲೆಜಿ ಬಿಸ್ಕೆಟ್ನ ಮಹಾಭಾರತ ಅನ್ನೋ ದೊಡ್ಡದಕ್ಕೆ ಯಾಕೆ ಕಂಪೇರ್ ಮಾಡ್ತೀಯಾ? ಓ, ನೀವು ವರ್ಲ್ಡ್ ವಾರ್ ಅನ್ನೋದು ತಪ್ಪಲ್ಲ, ನಾನ್ ಮಹಾಭಾರತ ಅನ್ನೋದು ತಪ್ಪಾ? ಮಹಾಭಾರತ ಅನ್ನೋದು ಹಳೆ ಯುದ್ಧ, ವರ್ಲ್ಡ್ ವಾರ್ ಅನ್ನೋದು ಪ್ರೆಸೆಂಟ್ ನಡೆಯೋ ಯುದ್ಧ. ನಾಳೆಯಿಂದ ವರ್ಲ್ಡ್ ವಾರ್ ಆಗ್ಬಾರ್ದು ಅಂದ್ರೆ ಇಬ್ರಿಗೂ 5 ರೂಪಾಯಿ ಬಿಸ್ಕೆಟ್ ತಂದ್ಕೊಡಿ. ಮೊದಲು ನೀನು ಟಿಫನ್ ಮಾಡಕ್ಕೆ ಹೋಗು. ನಾನು ನಾಳೆಯಿಂದ ಬಿಸ್ಕೆಟ್ ತರ್ತೀನಿ 5 ರೂಪಾಯಿದವ್ರಿಗೆ. ಈಗ ನಾನು ಸಮಾಧಾನ ಮಾಡ್ತೀನಿ, ಹೋಗು. ಅಪ್ಪ ದೇವ್ರೆ, ನನ್ನ ಮಕ್ಳು ಯಾವಾಗಪ್ಪ ಬುದ್ಧಿ ಕೊಡ್ತೀಯಾ? ಅವ್ರು ಜಗಳಾಡೋದನ್ನ ಯಾವಾಗ ನಿಲ್ಲಿಸ್ತೀಯಾ? ಅಣ್ಣ ಬಿಸ್ಕೆಟ್ ಕೊಡಿ, 5 ರೂಪಾಯಿ 2 ಗುಡ್ಡೆ. ಅಣ್ಣ ನೀವು ಡೈಲಿ ತೊಗೊಂಡು ಹೋಗ್ತಿದ್ದು 10 ರೂಪಾಯಿ ಬಿಸ್ಕೆಟ್ ಅಲ್ಲ? 10 ರೂಪಾಯಿ ತಗೊಂಡು ಹೋಗ್ತಾ ಇದ್ದೆ, ಆದ್ರೆ ಇವತ್ತು ನನಗೆ 5 ರೂಪಾಯಿ ಗುಡ್ಡೆ 2 ಕೊಡಿ ಅಣ್ಣ. ನಿನಗೆ ಲಾಭನೇ ತಾನೆ? ಲಾಭನೇ ಬಿಡಿ, ಸಡನ್ ಚೇಂಜ್ ಮಾಡಿದ್ರಲ್ಲ ಯಾಕೆ? ಏನಿಲ್ಲ ಅಣ್ಣ, ಮನೆಯಲ್ಲೇ ಜಗಳ ಆಡ್ತಾರೆ ಮಕ್ಕಳು, ಆಮೇಲೆ ನನ್ನ ಹೆಂಡತಿ ಚಂದ್ರಮುಖಿನೇ ಗ್ಯಾರಂಟಿ. ಅದಕ್ಕ ಒಳ್ಳೆ ಐಡಿಯಾನೇ, ಜಗಳ ಯಾಕೆ ಬಿಸ್ಕೆಟ್ಗೆ? ಹಂಚ್ಕೊಂಡು ತಿನ್ನಲ್ಲ ಅಣ್ಣ, ಅದಕ್ಕ. ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಇರ್ಬೇಕು. 20 ರೂಪಾಯಿ. ಬಿಸ್ಕೆಟ್ ಚಂದ್ರ, ಒಂದು ಬಿಸ್ಕೆಟ್ನಿಂದ 2 ಆಯಿತು. ಜಗಳ ಕ್ಲಿಯರ್ ಆಗಿ ಅವರಲ್ಲಿ ಗ್ಯಾಪ್ ಬಂತು.
ಆದರೆ ನನಗೆ ಬೇಕಾಗಿರೋದು ನನ್ನ ಮಕ್ಕಳು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಖುಷಿಯಾಗಿರೋದು. ಇಲ್ಲಿ ನೋಡಿದ್ರೆ ಜಗಳ ಕ್ಲಿಯರ್ ಆಗಿ ಸಮಸ್ಯೆ ಬಂದ್ಬಿಟ್ಟಿದೆ. ಅದು ನನ್ನ ಹೆಂಡತಿಗೆ ಅರ್ಥನೇ ಆಗ್ತಿಲ್ಲ. ಇದನ್ನ ಹೆಂಗಾದ್ರೂ ಮಾಡಿ ಅವಳಿಗೆ ಅರ್ಥ ಮಾಡಿಸ್ಬೇಕು. ಅದನ್ನು ಹೆಂಗೆ ಅರ್ಥ ಮಾಡಿಸ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲಲ್ಲ. ಏನು ಮಾಡೋದು? ಹಾಂ, ಇದಕ್ಕೂ ಒಂದು ಟೈಮ್ ಬರುತ್ತೆ, ಅವಾಗ ಅರ್ಥ ಮಾಡಿಸೋಣ. ಆ ಟೈಮಿಗಾಗಿ ನಾವು ಕಾಯೋಣ. ಹಾಯ್ ಪುನೀತ್. ಏನು ಸರ್ ತಾವಿಲ್ಲಿ? ಮಕ್ಕಳಿಗೆ ಹಾಲು ಬಿಸ್ಕೆಟ್ ತಗೊಂಡೋಗಿ ಬಂದಿದ್ದೆ. ನೀವು ಕಂಡದ್ದು ಭಾಳ ಒಳ್ಳೇದಾಯ್ತು ನೋಡ್ರಿ. ಯಾಕೆ ಸರ್, ಏನಾಯ್ತು? ಅದೇ ಹೋದ ತಿಂಗಳು ನೀವು ಬಂದು ಫೈಲ್ ಕೊಟ್ಟೋಗಿದ್ರಲ್ಲ, ಅದು ಇವಾಗ ಅಪ್ರೂವಲ್ ಆಗೈತೆ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಬಾಯಲ್ಲಿ ಮಾತು ಕೇಳಿ. ಸರ್ ಆ ಫೈಲ್ನ ಇವತ್ತು ನಾನು ಆಫೀಸ್ ಬಂದು ತೊಗೊಂಡೋಗ್ತೀನಿ ಸರ್. ಅಲ್ರಿ, ನೀವು ಆಫೀಸ್ ಬಂದು ತಗೊಂಡೋಗಿದ್ರೆ ನಾನು ನಿಮಗೆ ಫೋನ್ ಮಾಡಿ ಹೇಳ್ತಿದ್ದೆ. ಫೈಲು ಮನೆಯಾಗ ಐತೆ, ಬರೀ ಕೊಟ್ಟು ನೋಡೋಣ. ಹಾಂ ಸರಿ ಸರ್. ಬನ್ನಿ. ಯಾಕ್ರಿ ಹಾಲು ತಗೊಂಬರೋದು ಇಷ್ಟು ಲೇಟಾ? ಅಂದಂಗೆ ಇವ್ರು ಯಾರ? ಅದೇ ಫೈಲ್ ಕೆಲಸ ಅಂತ ಹೇಳ್ತಿದ್ನಲ್ಲ, ಅವರೇ ಇವರು. ಓ ಅವ್ರಾ? ನಮಸ್ಕಾರ ರೀ. ನಮ್ಮ ಯಜಮಾನ್ರು ನಿಮ್ಮ ಬಗ್ಗೆ ಭಾಳ ಹೇಳ್ತಿದ್ರು. ಏನು ಅಲ್ಲೇ ನಿಂತಿರ್ಲ, ಒಳಗೆ ಬರ್ರಿ. ತಗೋ, ಹಾಲು ತಂದಿದ್ದೀನಿ, ಬೇಗ ಟೀ ಮಾಡ್ಕೊಂಬ. ಹುಡುಗರು ಹೆಂಗೆ ಬಿಸ್ಕೆಟ್ ನೋಡೋರು. ಆಯ್ತು, ನಾ ಚಾ ತೊಗೊಂಬರ್ತೀನಿ, ನೀವು ಇಬ್ರು ಕುಂತು ಮಾತಾಡ್ರಿ. ನೀವು ಕುತ್ಕೊಂಡ್ರಿ, ನಿಮ್ಮ ಫೈಲ್ ಒಳಗದೆ ತೊಗೊಂಬರ್ತೀನಿ. ಓಕೆನಾ? ರೀ, ಚಾ ತಗೋಬರ್ರಿ. ಬಿಸ್ಕಿಟ್ನ ನೀನು ನಾನು ಈಕ್ವಲ್ ಆಗಿ ಹಚ್ಕೊಳ್ಳೋಣ, ಜಗಳ ಮಾಡೋದು ಬೇಡ. ಮೇಡಮ್, ಚಾ ತುಂಬ ಚೆನ್ನಾಗಿದೆ. ಹಾಗೆ ನಿಮ್ಮ ಮಕ್ಕಳು ಕೂಡ ತುಂಬ ಕ್ಯೂಟಾಗಿದ್ದಾರೆ ನೋಡಿ. ಥ್ಯಾಂಕ್ಸ್ ರೀ. ತಗೋರಿ ಪುನೀತ್ ನಿಮ್ಮ ಫೈಲು. ಇನ್ಮೇಕಿಂದ ಯಾರೇನು ಮಾಡೋಕ್ಕಾಗಿಲ್ಲ, ನೀವು ಧೈರ್ಯವಾಗಿರಿ ಆಯ್ತಾ? ತುಂಬ ಥ್ಯಾಂಕ್ಸ್ ಸರ್, ನಿಮ್ಮಿಂದ ಭಾಳ ಹೆಲ್ಪ್ ಆಯ್ತು ನನಗೆ. ಸರಿ, ನೀವು ಮಾತಾಡ್ಕೊಂಡು ಕುಂತೀರಿ, ನಂಗೆ ಒಂದು 5 ನಿಮಿಷ ಕೆಲಸ ಬರ್ತೀನಿ. ಹಾಂ ಮೇಡಮ್, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ಬೋದಾ? ಕೇಳ್ರಿ, ಯಾರು ಬೇಡ ಅಂದ್ರ? ನಿಮ್ಮ ಯಜಮಾನ್ರು ಸರ್ಕಾರದ ಕೆಲಸನ ದೇವರ ಕೆಲಸ ಅಂತ ನಂಬಿದ್ದಾರೆ, ಆದರೆ ಅದೇ ಅಧಿಕಾರಿಗಳನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅವ್ರ ಇನ್ಸ್ಪಿರೇಷನ್ ಯಾರು ಅಂತ ನಾನು ಕೇಳ್ಬೋದಾ ನಿಮ್ಮನ್ನ? ಇನ್ಸ್ಪಿರೇಷನಾ? ಹಾಂ, ಅವ್ರ ಮಾವ ಅಂದ್ರೆ ನಮ್ಮಪ್ಪ. ಇಂಟ್ರೆಸ್ಟಿಂಗ್. ಎಲ್ರಿಗೂ ಅವ್ರ ತಂದೆ ತಾಯಿಗಳಿರ್ತಾರೆ, ಇಲ್ಲ ಗುರುಗಳು ಇರ್ತಾರೆ, ಇಲ್ಲ ಸೆಲೆಬ್ರಿಟೀಸ್ ಇರ್ತಾರೆ. ಆದರೆ ನೀವು ನೋಡಿದ್ರೆ ಮಾವ ಅಂತಿದ್ದೀರಾ, ಅದು ನಂಗೆ ಹೆಂಗಂತ ಬಿಡಿಸಿ ಹೇಳ್ತೀರಾ? ಖಂಡಿತ. ನಮ್ಮಪ್ಪ ಪ್ರಾಮಾಣಿಕವಾಗಿ ಹೆಂಗ್ ಬದುಕಬೇಕು ಅನ್ನೋದನ್ನ ನಾವೆಲ್ಲರೂ ಚಿಕ್ಕಂದ್ರಿರ್ಬೇಕಾದ್ರೆ ಕತೆ ಮುಖಾಂತರ ತಿಳಿಸಿ ಹೇಳ್ತಿದ್ರು ನಮಗೆ. ಆ ಕತೆ ಯಾವ್ದಂತ ನಾನು ಕೇಳ್ಬೋದಾ? ಹೇಳ್ತೀನಿ. 10ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಒಂದಿನ ರಸ್ತೆ ಮೇಲೆ ಹೋಗ್ಬೇಕಾದ್ರೆ ಒಂದು ಜಗಳ ನೋಡ್ತಾನ. ಆ ಜಗಳನ ಸಂಪೂರ್ಣವಾಗಿ ನೋಡಿರ್ತಕ್ಕಂಥ ಅವನಿಗೆ ಇದ್ರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತಾನು ಗೊತ್ತಾಗಿರ್ತೈತಿ. ಆದ್ರೆ ಅದ ಸಮಯದೊಳಗಡೆ ಪೊಲೀಸ್ ಅಧಿಕಾರಿಗಳು ಬಂದು ಲಂಚದಾಸೆಗೋಸ್ಕರ ನ್ಯಾಯವನ್ನ ಅನ್ಯಾಯವಾಗಿ ಬದಲಾವಣೆ ಮಾಡ್ತಾರ. ಇದನ್ನ ನೋಡಿರ್ತಕ್ಕಂಥ ವಿದ್ಯಾರ್ಥಿ ನೇರವಾಗಿ ಅವ್ರ ತಂದೆ ಹತ್ರ ಹೋಗಿ ಕೇಳ್ತಾರ, ಅಪ್ಪ ಇವತ್ತು ರಸ್ತೆ ಒಳಗಡೆ ಹಿಂಗೆ ಜಗಳ ಆಯ್ತು, ಆದ್ರೆ ಪೊಲೀಸ್ ಅಧಿಕಾರಿಗಳು ಅದನ್ನ ನ್ಯಾಯವನ್ನ ಅನ್ಯಾಯವಾಗಿ ಬದಲಾವಣೆ ಮಾಡಿದ್ರು. ನನಗೆ ಅರ್ಥ ಆಗ್ತಿಲ್ಲ ಇದ್ರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ, ನೀನಾದ್ರೂ ಹೇಳಪ್ಪ ಅಂತ ಕೇಳಿದಾಗ ಆವಾಗ ಆ ವಿದ್ಯಾರ್ಥಿಯ ತಂದೆ ಹೇಳ್ತಾರ, ಲಂಚದಾಸೆಗೋಸ್ಕರ ನ್ಯಾಯವನ್ನ ಅನ್ಯಾಯವಾಗಿ ಬದಲಾವಣೆ ಮಾಡಿದಂತ ಪೊಲೀಸ್ ಅಧಿಕಾರಿಗಳದ್ದೇ ತಪ್ಪು ಅಂತ.
ಈಗ ಆ ತಂದೆ ಉತ್ತರ ಕೇಳ್ತಕ್ಕಂಥ ವಿದ್ಯಾರ್ಥಿ ಮನಸ್ಸಲ್ಲಿ ಒಂದು ಒಳ್ಳೆ ಮನೋಭಾವನೆ ಮೂಡುತ್ತೆ. ಅದೇ ವಿದ್ಯಾರ್ಥಿ PUC ತರಗತಿಲಿ ಓದ್ಬೇಕಾದ್ರೆ ಅರ್ಜಿ ಹಾಕೋಣ ಅಂತ ಹೇಳಿ ಒಂದು ಕಚೇರಿಗೆ ಹೋಗ್ತಾನ. ಆ ಕಚೇರಿ ಒಳಗ ಅಧಿಕಾರಿಗಳವಂಗ ಮತ್ತೆ ಲಂಚ ಕೇಳ್ತಾರ. ಆ ಹುಡುಗ ಮತ್ತಷ್ಟು ಗೊಂದಲಕ್ಕೆ ಒಳಗಾಗಿ ಅವ್ರ ಅಪ್ಪನ ಹತ್ರ ಮತ್ತೆ ಹೋಗಿ, ಅಪ್ಪ ಇವತ್ತು ನಾ ಕಚೇರಿಗೆ ಹೋಗಿದ್ದೆ, ನನ್ನ ಹತ್ರ ಮತ್ತೆ ಲಂಚ ಕೇಳಿದ್ರು, ಇದ್ರಲ್ಲಿ ಸರಿ ಯಾವ್ದು ತಪ್ಪು ಯಾವ್ದು ನೀನ ಹೇಳಪ್ಪ ಅಂತ ಕೇಳ್ತಾನ. ಆವಾಗ ಅವ್ರಪ್ಪ ಹೇಳ್ತಾನ, ಇಲ್ಲ ಅಧಿಕಾರಿಗಳು ಮಾಡ್ತಿರೋದು ತಪ್ಪು ಅಂತ ಹೇಳಿ. ಈಗ ಆ ಹುಡುಗನಿಗೆ ಆ ದಿನ ಪೊಲೀಸ್ ಅಧಿಕಾರಿಗಳು ಮಾಡಿದ ತಪ್ಪು, ಈ ದಿನ ಈ ಅಧಿಕಾರಿಗಳು ಮಾಡ್ತಿರೋದು ತಪ್ಪು ಅನ್ನುವಂತ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರ್ತಾನ. ಹುಡುಗನ ಆಲೋಚನೆ ತುಂಬಾ ಸರಿಯಾಗಿದೆ ಅನ್ಸುತ್ತೆ ನನಗೆ. ಅದು ಸರಿ, ಅದ್ರ ಕತೆ ಇನ್ನೂ ಮುಗ್ದಿಲ್ರಿ. ಏನ ಕಥೆಯನ್ನ ಮುಗ್ದಿಲ್ಲ? ಕತೆ ಇನ್ನೂ ಮುಗ್ದಿಲ್ಲ. ಅದೇನಾಗುತ್ತಂತ ಹೇಳಿ ನೋಡೋಣ. ಅದೇ ವಿದ್ಯಾರ್ಥಿ ಡಿಗ್ರಿ ಮುಗಿಸ್ಕೊಂಡು ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಷನ್ ಆಗಿರ್ತಾನ. ಆ ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಷನ್ ದಿನ ಒಂದು ಲೆಟರ್ ಕೊಟ್ಟು, ಈ ಲೆಟರ್ ತಗೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಒಳಗಡೆ ಸೈನ್ ಮಾಡಿಸ್ಕೊಂಬಾರಪ್ಪ ಅಂತ ಹೇಳಿರ್ತಾರ. ಒಂದು 30 ದಿನ ಟೈಮ್ನು ಕೊಟ್ಟಿರ್ತಾರ ಅವಾಗ. ಆ ಹುಡುಗ ಸರಿ ಅಂತ ದಿನ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬರೋದು ಮಾಡ್ತಿರ್ತಾನ. ಆದ್ರ ಸಹಿ ಮಾತ್ರ ಆಗಂಗಿಲ್ಲ ನೋಡ್ರಿ. ಕಡೆಗೆ ಇನ್ನೇನಪ್ಪ ಅವ್ರು ಕೊಟ್ಟಿರ್ತಕ್ಕಂಥ ಡೇಟ್ ಬರ್ತಾ ಮುಗಿತೈತಿನಲ್ಲ ಅಂತ ಹೇಳಿ ಅನ್ಕೊಂಡು ಹುಡುಗ ಇವತ್ತು ಹೆಂಗಾರ ಮಾಡಿ ಸಹಿ ಮಾಡಿಸಬೇಕಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನ. ಹೋಗಿ ಹೊಳ್ಳಿ ವಾಪಸ್ ಬರ್ತಾನ. ಆ ವಾಪಸ್ ಬರೋದನ್ನ ಒಬ್ಬ ಪೊಲೀಸ್ ಪೇದೆ ನೋಡ್ತಾನ. ನೋಡಿ ಕೇಳ್ತಾನ ಅವನು, ಯಾಕಪ್ಪ ನೀ ದಿನ ಬರ್ತಿ ಹೋಗಿ ಏನು ಕೆಲಸ ಐತಿ ಇಲ್ಲಿ ನಿನಗೆ ಅಂತೇಳಿ. ಆಗ ಹುಡುಗ ಹೇಳ್ತಾನೆ, ಇಲ್ಲ ಒಂದು ಸಹಿ ಮಾಡಿಸ್ಬೇಕಿತ್ರಿ. ನೀನು ಹಿಂಗೆ ಅಡ್ಡಾಡಿದ್ರೆಲ್ಲ ಸಹಿ ಮಾಡ್ಸೋಕ್ಕಾಗಂಗಿಲ್ಲ, ಒಂದು ಸ್ವಲ್ಪ ರೊಕ್ಕ ಕೊಟ್ಬಿಡು, ನಿನ್ನ ಕೆಲಸ ಪಟ್ ಅಂತ ಮುಗ್ದೋಗುತ್ತಾ ಅಂತ ಹೇಳ್ತಾನೆ. ಲಂಚನ ನಾನು ಕೊಡಂಗಿಲ್ಲ ಅಂಥೇಳಿ ಆ ಹುಡುಗ ಮತ್ತೆ ವಾದ ಮಾಡ್ತಾನೆ. ಆಗ ಕಾನ್ಸ್ಟೇಬಲ್ ಹೇಳ್ತಾನ, ಹಂಗಾದ್ರೆ ನಿನ್ನ ಕೆಲಸ ಆದಂಗೆ ಬಿಡಪ್ಪ ಅಂಥೇಳಿ. ಆ ಹುಡುಗ ತುಂಬ ಬೇಜಾರು ಮಾಡ್ಕೊಂಬಂದು ಹೊರಗಡೆ ಕುಂತು ಯೋಚನೆ ಮಾಡ್ತಾನೆ, ಏನಪ್ಪ ಮಾಡೋದು, ಇವತ್ತು ಲಾಸ್ಟ್ ಡೇಟ್ ಬೇರೆ ಐತಿ, ಇನ್ನೇನು ಸಮಯ ಮುಗಿದೋಗುತ್ತಾ, ಹೆಂಗೆ ಮಾಡಲಿ ನಾನು ಅಂಥೇಳಿ ಅವನಿಗೆ ಯಾವುದು ದಾರಿ ಹೊಳಿಲಾರ್ಕ ಕಡೆಗೆ ಹೋಗಿ ದುಡ್ಡು ಕೊಡ್ತಾನೆ. ದುಡ್ಡು ಕೊಟ್ಟ ತಕ್ಷಣ ನೋಡ್ರಿ ಪಟ್ ಅಂತ ಕೆಲಸ ಮುಗಿದೋಗ್ಬಿಡುತ್ತೆ. ಆ ಹುಡುಗ ಬಂದು ಮತ್ತೆ ಅಧಿಕಾರಕ್ಕೆ ಕುಂದಿರ್ತಾನ, ಮತ್ತೆ ಅದೇ ಲಂಚ ತಗೊಳ್ಳುವಂಥ ಕೆಲಸನ ಶುರು ಮಾಡ್ತಾನ. ಯಾಕಂತಿರ್ಗೊತ್ತನ, ತಾ ಕೊಟ್ಟಿರ್ತಕ್ಕಂಥ ಲಂಚನ ರಿಕವರಿ ಮಾಡ್ಕೊಳ್ಳೋ ಸಂಬಂಧ ಮತ್ತೆ ಲಂಚ ತಗೊಳ್ಳೋ ಕೆಲಸನ ಶುರು ಮಾಡ್ತಾನೆ. ನಾನು ಆ ಹುಡುಗನ ಏನೋ ಅನ್ಕೊಂಡಿದ್ದೇಳ್ರಿ. ನೀವು ಅನ್ಕೊಂಡಿದ್ರಾಗೆ ಏನು ತಪ್ಪಿಲ್ರಿ. ಇಲ್ಲಿ ಬದಲಾಗಿದ್ದು ಪರಿಸ್ಥಿತಿ ಅಷ್ಟೇ, ಮನಸ್ಥಿತಿ ಅಲ್ಲ. ಹಂಗಾದ್ರೆ ಇದರಲ್ಲಿ ಮೆಸೇಜ್ ಏನಿದೆ ಒಬ್ಬ ವ್ಯಕ್ತಿ ಬದಲಾಗೋಕೆ? ಹಂಗಾದ್ರೆ ನಿಮ್ಗೆ ಕತೆ ಸರಿಯಾಗಿ ಅರ್ಥ ಆಗಿಲ್ಲ ಅನ್ಸುತ್ತೆ. ಒಳ್ಳೆಯವನು ಕೆಟ್ಟವನು ಅದು ಅಷ್ಟೇ ಅಲ್ಲ. ನಾವು ಹಂಗೆ ಅನ್ಕೊಂಡಿದ್ದೀವಿ. ಆದ್ರೆ ನಮ್ಮಪ್ಪ ಹೇಳ್ತಿದ್ರು, ಈ ಪ್ರಪಂಚ ಸರಿ ಇಲ್ಲ, ಸಮಾಜ ಸರಿ ಇಲ್ಲ ಅಂತ ನಾವಾದ್ರೆ ಈ ಸಮಾಜ ಭಾಳ ಸುಂದರವಾಗೈತಿ ಅಂಥೇಳಿ. ಸಮಾಜಕ್ಕೆ ನಾವೇನು ಒಳ್ಳೆಯದನ್ನು ಕಲಿಸ್ಕೊಡ್ತೀವೋ ಅದು ನಮಗೆ ಅದನ್ನು ಕಲಿಸ್ಕೊಡುತ್ತೆ. ಅದೇ ನಾವೇನು ಕೆಟ್ಟದ್ದನ್ನು ಕಲಿಸ್ಕೊಡ್ತೀವೋ ಅದು ಮತ್ತೆ ನಮಗೆ ಕೆಟ್ಟದ್ದನ್ನು ಕಲಿಸ್ಕೊಡುತ್ತೆ ಅಂಥೇಳಿ. ಅದೇ ಒಂಥರ ನ್ಯೂಟನ್ಸ್ ಲಾ ಥರ ನೋಡ್ರಿ. ಅವತ್ತೇನಾರ ಅಧಿಕಾರಿ ಇವನ ಹತ್ರ ಲಂಚ ತಗೊಳ್ಳಿಲ್ಲ ಅಂದಿದ್ರೆ ಇವತ್ತು ಇವನು ತೊಗೊತಿರ್ಲಿಲ್ಲ. ಅವತ್ತೇನಾರ ಆ ಅಧಿಕಾರಿ ತನ್ನ ಕರ್ತವ್ಯನ ನಿಷ್ಠೆಯಿಂದ ಮಾಡಿದ್ರೆ ಇವತ್ತು ಇವನು ಅದನ್ನು ಫಾಲೋ ಮಾಡ್ತಿದ್ದ. ಅದಕ್ಕೆ ನೋಡ್ರಿ, ಸರ್ಕಾರಿ ಕೆಲಸನ ದೇವ್ರ ಕೆಲಸ ಅಂಥೇಳಿ ಸುಮ್ಕ ಹೇಳಂಗಿಲ್ಲ. ನಿಮ್ಮ ಪ್ರಕಾರ ವ್ಯಕ್ತಿಗಳ ಸರಿದ್ರೆ ವ್ಯಕ್ತಿತ್ವ ಬೆಳೀತಿತ್ತು, ವ್ಯಕ್ತಿತ್ವ ಬೆಳೆದ್ರೆ ಸಮಾಜ ಪರಿಶುದ್ಧವಾಗಿರ್ತಿತ್ತು. ಈ ಕಥೆನ ನಿಮ್ಮ ತಂದೆ ಈ ರೇಂಜ್ಗೆ ಹೇಳಿದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮ ತಂದೆಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಹೇಳ್ತೀನಿ ಕಣ್ರಿ. ಪುನೀತ್, ನಾನು ಆಫೀಸ್ಗೆ ಹೋಗ್ಬೇಕು, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನಂಗೆ ತಿಳಿಸಿ. ಹಾಂ ಸರ್, ತುಂಬ ಥ್ಯಾಂಕ್ಸ್ ಸರ್ ನಿಮ್ಮ ಸಹಾಯಕ್ಕೆ. ಹಾಗೆ ನಿಮ್ಮ ಮಕ್ಕಳು ನೀವು ಬೆಳೆಸಿದ ರೀತಿ ನೋಡಿದ್ರೆ ನನಗೆ ತುಂಬ ಖುಷಿ ಆಯ್ತು ಸರ್. ನಿಮ್ಮ ಮಕ್ಕಳಿಗೂ ಒಳ್ಳೆಯದನ್ನೇ ಕಲಿಸಿ. ಸರಿ ಸರಿ ಸರ್, ಸರಿ ಸರಿ ಹೋಗ್ಬರ್ತೀವಿ. ಆ ಪುಟ್ಟ ಮಕ್ಕಳಲ್ಲಿ ಎಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ, ಅದೇ ನಮ್ಮ ಮಕ್ಕಳಲ್ಲಿ ಇಲ್ಲಲ್ಲ. ಇಲ್ಲ, ಇದಕ್ಕೇನಾದರೂ ಒಂದು ಐಡಿಯಾ ಮಾಡಲೇಬೇಕು. ಹಲೋ, ಹಾ ಬಂದೆ. ಏನು ಇಷ್ಟೊಂದು ಖುಷಿಯಾಗಿದ್ದೀರಾ? ಗುಡ್ ನ್ಯೂಸ್ ಕಣ್ಯಾನು. ಹೌದಾ, ಏನ್ ಗುಡ್ ನ್ಯೂಸ್? ಅದೇ ನಮ್ಮ ಪ್ರಾಪರ್ಟಿ ಫೈಲ್ ರೆಡಿ ಆಯ್ತು. ಚಂದ್ರ ಸರ್ ಅವರು ಅವ್ರ ಮನೆ ಕರೆದುಕೊಟ್ರು ನನಗೆ. ಓ, ಅವರೇ ಮನೆ ಕರೆದು ಕೊಟ್ರಾ? ಆದ್ರೂ ಈ ಫೈಲ್ ರೆಡಿ ಆಗಕ್ಕೆ ಇಷ್ಟು ದಿನ ಬೇಕಾಯ್ತು. ಏನೋ ಅಂತೂ ಇಂತೂ ಇವತ್ತಿಂದ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಮಾಯ ಆಯ್ತು. ಹೌದು ಕಣೆ, ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಮಾಯ. ಹೌದು, ಇಷ್ಟು ದಿನ ಇಲ್ಲದ್ದು ಸಡನ್ ಆಗಿ ಈಗ ಹೇಗೆ ರೆಡಿ ಆಯ್ತು? ಅದೇ ಕಣೆ, ಚೆನ್ನಯ್ಯ ಸರ್ ಅಂತ ಹೇಳ್ತಾ ಇದ್ನಲ್ಲ, ಅವ್ರು ರೆಡಿ ಮಾಡಿದ್ರು. ಯಾವುದೇ ₹1 ಲಂಚ ತಗೊಂಡ್ಲಾರ್ದೆ. ಓ, ಇವತ್ತಿನ ಕಾಲದಲ್ಲಿ ಅಂತ ಒಳ್ಳೆ ವ್ಯಕ್ತಿ ಇದ್ದಾರೆ ಅಂದ್ರೆ ತುಂಬಾ ಗ್ರೇಟ್ ರೀ. ಅವರು ಸರ್ಕಾರದ ಕೆಲಸನ ದೇವ್ರ ಕೆಲಸ ಅಂತ ನಂಬಿದ್ದಾರೆ. ಅವಾಗ್ಲೇನೆ ಬಡವರಿಗೆ ಒಂದ್ ನ್ಯಾಯ ಸಿಗೋದು. ನಮ್ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಸುಮ್ನೆ ಹೇಳಿದಾರಾ? ನಾನು ಅವ್ರ ಮನೆಗೆ ಹೋಗಿದ್ನಲ್ಲ, ಅವ್ರ ಮಿಸ್ಸಸ್ಸು ಟೀ ಮಾಡಿಕೊಟ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ.
ಹಾಗೆ ಅವ್ರ ಮಕ್ಕಳು ಕೂಡ ತುಂಬ ಮುದ್ದಾಗಿದ್ದಾರೆ. ಎಷ್ಟು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಗೊತ್ತಾ. ಅವರು ನೋಡಿ ನನಗೆ ತುಂಬ ಖುಷಿ ಆಯ್ತು ಕಣೆ. ಆ ದೇವರು ಒಳ್ಳೇದ್ ಮಾಡೋದು ಒಳ್ಳೆಯವ್ರಿಗೆನೆ, ಅದೇ ಸತ್ಯ. ಹೌದೌದು. ಸರಿ, ಇದೇ ಖುಷಿಲಿ ಸ್ವೀಟ್ ಮಾಡ್ಕೊಂಡ್ ಬರ್ತೀನಿ, ಆಯ್ತಾ? ಹಲೋ ಪುನಿ, ನಾನು ಇಲ್ಲಿ ಕಾಫಿ ಶಾಪ್ ಅಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ನೀನ್ ಎಷ್ಟೊತ್ತಿಗೆ ಬರ್ತೀಯಾ? ಆಫೀಸ್ ಅಲ್ಲಿ ಇದ್ದೀನಿ ಕಣೆ. ಏನ್ ಇವಾಗ? ನೀನ್ ಬರ್ತೀಯೋ ಇಲ್ಲ ಅಷ್ಟೇ ಹೇಳು. ಬರ್ತೀನಿ ತಡಿ. ಸರಿ ಆಯ್ತು, ಬಾ. ಏನೇ ಅಷ್ಟು ಅರ್ಜೆಂಟಾಗಿ ಕರೆದು ಬಿಟ್ಟಿದ್ಯಾ? ಏನಿಲ್ಲ, ಸುಮ್ನೆ ಹಂಗೆ ಮಾತಾಡಕ್ಕೆ. ಹೌದಾ? ನಾನು ನಿನ್ನೆ ರಾತ್ರಿ ಸೀನ್ ನೋಡಿದೆ, ಭಾಳ ತುಂಬ ಮೆಸೇಜ್ ಇತ್ತು ನೋಡೆ. ಈ ದಿನ ಭೋಜನಕ್ಕೆ ಒಂದು ಸರಳ ನಿಯಮವಿದೆ. ಭೋಜನ ಮಾಡುವಾಗ ಯಾರು ತಮ್ಮ ಕೈಗಳನ್ನು ಮಣಿಕಟ್ಟಿನ ಬಳಿ ತಿರುಗಿಸಬಾರದು. ಓ ಇದಾ? ನನ್ ಮೊದ್ಲೇ ನೋಡಿದ್ದೆ, ಮಹಾಭಾರತ ಸೀರಿಯಲ್ ತಾನೆ? ಓ, ನೀವು ನೋಡಿದಿರಾ? ಅಲ್ಲ, ಈ ಭೀಷ್ಮ ಕೈ ಮಡ್ಸ್ಲಾರ್ದೆ ತಿನ್ನೋದನ್ನ ಯಾವ ರೀತಿ ಮೈಂಡ್ ಗೇಮ್ ನ ಹುಡುಕಿದಾರೆ ನೋಡು. ಹೌದು, ಕೈ ಮರ್ಚ್ಲಾರ್ದಂಗೆ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ, ಅದು ಮೈಂಡ್ ಗೇಮು. ಹಂಗಾದ್ರೆ ನಾವು ನಮ್ಮ ಮಕ್ಕಳಿಗೆ ಇದೇ ರೀತಿ ಮೈಂಡ್ ಗೇಮ್ ನ ಯೂಸ್ ಮಾಡ್ಬೇಕು. ಅವಾಗ ನಮ್ಮ ಮಕ್ಕಳು ಥಿಂಕಿಂಗ್ ನ ಚೇಂಜ್ ಮಾಡ್ಕೊಂತಾರೆ ನೋಡು. ಮಾಡ್ಬೋದು. ಹಂಗಾದ್ರೆ ನನಗೊಂದು ಐಡಿಯಾ ಕೊಡ್ತೀಯಾ? ಅಯ್ಯೋ ರೀ, ಅವ್ರು ಇನ್ನೂ ಚಿಕ್ಕ ಮಕ್ಳು, ದೊಡ್ಡವರಾದ್ಮೇಲೆ ತಿಳ್ಕೊಳ್ತಾರ ಬಿಡಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತು ಅನ್ನೋದು ಗಾದೆ ಸುಳ್ಳಾಗುತ್ತಾ? ನಾವು ಚಿಕ್ಕ ವಯಸ್ಸಲ್ಲೇ ನಮ್ಮ ಮಕ್ಕಳ ಥಿಂಕಿಂಗ್ ನ ಚೇಂಜ್ ಮಾಡ್ಬೇಕು. ದೊಡ್ಡವರಾದ್ಮೇಲೆ ಅದು ಚೇಂಜ್ ಮಾಡಕ್ ಆಗಲ್ಲ ಕಣೆ. ಯಪ್ಪಾ, ಶುರು ಮಾಡ್ಕೊಂಡ್ಯಾ ನಿನ್ನ ಪುರಾಣನ? ಅಲ್ಲ ಕಣೆ, ನಾನು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡ್ತಿರೋ ನಿನ್ನ ಹತ್ರ. ನೀನ್ ನೋಡಿದ್ರೆ ಅಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಿದ್ಯಾ. ಅದಲ್ದೇನೆ ಶುರು ಮಾಡ್ಕೊಂಡಿದ್ದೆ ಬೇರೆ ಅಂತೀಯಾ? ಓ, ನನಗೆ ಇವಾಗ ಅರ್ಥ ಆಯ್ತು. ಮೊನ್ನೆ ಪ್ರಾಪರ್ಟಿ ಫೈಲ್ ಇಸ್ಕೊಂಡ್ ಬರಕ್ಕೆ ಅಂತ ಹೋಗಿದ್ದಲ್ಲ, ಅಲ್ಲಿ ಅವ್ರ ಮಕ್ಕಳು ಒಬ್ರನ್ನೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಖುಷಿ ಪಟ್ಟಿದ್ದಲ್ಲ, ಅದಕ್ಕೆ ಇವಾಗ ನಮ್ಮ ಮಕ್ಕಳನ್ನ ಅವ್ರ ಮಕ್ಕಳಿಗೆ ಕಂಪೇರ್ ಮಾಡ್ತಾ ಇದ್ಯಾ. ಫಸ್ಟ್ ಆಫ್ ಆಲ್ ನಿನಗೆ ನಮ್ಮ ಮಕ್ಕಳ ಬಗ್ಗೆ ಏನ್ ಗೊತ್ತು? ನೋಡು, ನಮ್ಮ ಮಕ್ಕಳನ್ನ ಇನ್ನೊಬ್ರು ಮಕ್ಕಳಿಗೆ ನೀನ್ ಕಂಪೇರ್ ಮಾಡ್ಬೇಡ. ನನ್ನ ಮಕ್ಕಳ ಬಗ್ಗೆ ನನಗೆ ಗೊತ್ತಿಲ್ಲ ಅಂತೀಯಾ? ಗೊತ್ತಿದ್ದಿದ್ರೆ ಈ ತರ ಕಂಪ್ಯಾರಿಸನ್ ಮಾಡ್ತಾ ಇರ್ಲಿಲ್ಲ. ನೋಡ್ರಿ, ಶಾಲೆಯಲ್ಲಿ ಟಾಪರ್ಗಳಾಗಿ ಬಂದಿರೋ ಮಕ್ಕಳು ಫ್ಯೂಚರ್ ಅಲ್ಲಿ ಸಾಫ್ಟ್ವೇರ್ ಕಂಪ್ನಿಲಿ ಇಂಜಿನಿಯರ್ ಆಗಿ 4 ಕಣ್ಣು ಹಾಕೊಂಡು ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಾರೆ. ಅದೇ ದಡ್ರು ಅದೇ ಸಾಫ್ಟ್ವೇರ್ ಕಂಪ್ನಿಗೆ ಓನರ್ ಆಗಿರ್ತಾರೆ. ಅದಕ್ಕೆ ಹೇಳೋದು, ನಮ್ ಲಾಸ್ಟ್ ಬೆಂಚ್ ಹುಡುಗರು ಇತಿಹಾಸನೇ ಸೃಷ್ಟಿ ಮಾಡಿದ್ರೆ, ಅದೇ ಫಸ್ಟ್ ಬೆಂಚ್ ಹುಡುಗರು ಅದೇ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರತಿದಿನ ಹಗಲು ರಾತ್ರಿ ಅಂದೆ ಯುದ್ಧ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ ನರೇಂದ್ರ ಮೋದಿ ಅವರು ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಮಾರ್ತಿದ್ದವರು ಇವತ್ತು 10 ವರ್ಷದಿಂದ ನಮ್ ದೇಶನೇ ಆಳ್ತಾ ಇದ್ದಾರೆ. ಇವಾಗ ನೀನ್ ಕ್ಲಾರಿಟಿ ತಗೋ ಮೊದ್ಲು. ನೀನ್ ಹೇಳೋದು ತಪ್ಪಿಲ್ಲ, ನಾನ್ ಹೇಳೋದು ಇವಾಗ್ಲೇ ಚೇಂಜ್ ಮಾಡ್ಬೇಕು ಅವ್ರ ಥಿಂಕಿಂಗ್ ನ ಅಂತ. ರೀ, ಟೆಕ್ನಾಲಜಿ ಕಾಲಕ್ಕೂ ಚೇಂಜ್ ಆಗ್ತಾ ಇದೆ, ಆದ್ರೆ ನಿಮ್ಗಳ ಥಿಂಕಿಂಗ್ ಮಾತ್ರ ಚೇಂಜ್ ಆಗ್ತಾ ಇಲ್ಲ. ಯಾಕೆ? ಈಗಿನ ಟೆಕ್ನಾಲಜಿ ಅವಾಗಿನ ಟೆಕ್ನಾಲಜಿಗೆ 1% ಕೂಡ ಸಮ ಇಲ್ಲ. ಅದನ್ನ ಮೊದಲು ನೀನ್ ತಿಳ್ಕೊ. ಎಷ್ಟ್ ಹೇಳಿದ್ರು ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ. ನೀನ್ ಹೇಳಿದೆ ಕರೆಕ್ಟು ಅಂತೀಯ. ನಾನ್ ಅವಾಗ ಹೇಳ್ದೆ, ನೀನ್ ಹೇಳೋದ್ ತಪ್ಪು ಅಂತ. ಇವಾಗ ನನ್ ಮಾತಿಗೆ ಒಪ್ಕೊಳ್ತಾ ಇಲ್ಲ ತಾನೇ ನೀನು? ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಯಾ. ನಾನ್ ಹೇಳ್ತಾ ಇರೋದ್ ಬೇರೆ, ನೀನ್ ಹೇಳ್ತಾ ಇರೋದ್ ಬೇರೆ. ಏನಾದ್ರೂ ಮಾಡ್ಕೊಳ್ಳಿ, ನೀವು ಮಾಡೋ ಕೆಲ್ಸದಿಂದ ನನಗೆ ನನ್ ಮಕ್ಕಳಿಗೆ ತೊಂದ್ರೆ ಆಗ್ಬಾರ್ದು ಅಷ್ಟೇ. ತೊಂದ್ರೆ ಯಾಕಾಗುತ್ತೆ? ಇದರಿಂದ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಯಪ್ಪ, ನಾನು ಯಾವ್ದಕ್ಕೋ ಕರ್ಸಿದ್ರೆ ಯಾವ್ದನ್ನೋ ಮಾತಾಡಿ ನನ್ ಮೂಡೆ ಹಾಳು ಮಾಡಿದ್ರಿ. ನನಗೂ ನನ್ನ ಹತ್ರ ಜಾಸ್ತಿ ಮಾತಾಡೋಕೆ ಇಷ್ಟ ಇಲ್ಲ. ನನಗೆ ಹೆಂಗ್ ತಿಳಿಯುತ್ತೋ ನಾನು ಹಂಗೆ ಮಾಡ್ತೀನಿ. ಭೀಷ್ಮನ್ ತರ ಒಂದು ಐಡಿಯಾ ಹುಡುಕಿ ನನ್ನ ಮಕ್ಕಳ ಥಿಂಕಿಂಗ್ನ ನಾನೇ ಚೇಂಜ್ ಮಾಡ್ತೀನಿ. ನೀನ್ ಏನಾದ್ರೂ ಮಾಡ್ಕೋ, ನಾನು ಇಲ್ಲಿಂದ ಎದ್ದು ಹೋಗ್ತೀನಿ. ನಮ್ ತಾತ ಹೇಳ್ತಾ ಇರ್ತಾರೆ, ಹೊಟ್ಟೆ ಖಾಲಿ ಇದ್ರೆ ನಮ್ ತಲೆನೇ ಓಡೋದಿಲ್ಲ ಅಂತ. ಹಟ್ಟಮ್ಮ, ನಾನು ಆಗ್ತೀನಿ ಮಂಕ್ತಿಮ್ಮ, ನನ್ ಮುಂದೆ ಬಂದ್ರೆ ಗಮ್ ಗಮ ಸಮೋಸ.
ಧನ್ಯ, ಕರಣ್ ಬನ್ನಿ, ಚಾ ಕೊಡಿ ಬನ್ನಿ ಇಲ್ಲಿ. ಒಂದು ನಿಮಿಷ, ನೀನು ಈ ಲೆಟರ್ನ ಓದಿ ಆಮೇಲೆ ಇಬ್ಬರು ಟೀ ಕುಡಿಬೇಕು ಕರಣ್. ಸರಿ ಪಾಪ. ನಿನಗೆ ಹತ್ತು ಬಂದವು, ನನಗೂ ಹತ್ತು ಬಂದವು. ಮೊದ್ಲಿಕ್ಕಿಂತ ಇವತ್ತು 4 ಬಿಸ್ಕೆಟ್ ಜಗ್ಗು ಬಂದವು. ಯಾರೋ ಹುಡುಕ ನಿನಕ್ಕಿಂತ ಜಾಸ್ತಿ ಹಾಕಿನ ಬಿಸ್ಕೆಟ್. ಒಂದು ಐಡಿಯಾ, ನಾವು ನಾಳೆಯಿಂದ ಜಗಳ ಆಡೋದು ಬೇಡ. ಅಪ್ಪಗೆ ಹೇಳಿ ದಿನ ಇದೇ ಬಿಸ್ಕೆಟ್ ತರ್ಸ. ಓಕೆ ಬಾ, ಅಪ್ಪಗೆ ಹೇಳಂಬ. ಅಪ್ಪ ನಾಳೆಗಿಂದ ಅದೇ ಬಿಸ್ಕೆಟ್ ತಮ್ಮ ಅಪ್ಪ ಬಿರಿ ತಿಂತೀವಿ. ಅಂತೂ ಇಂತೂ ಈ ಐಡಿಯಾ ವರ್ಕೌಟ್ ಆಯಿತು. ನಾಳೆಯಿಂದ ನಿನಗೆ ಅದೇ ಬಿಸ್ಕೆಟ್ ತರ್ತೀನಿ ಕರಣ್. ನನಗೆ ಈ ಮಾತನ್ನು ಕೇಳಿ ತುಂಬಾ ಖುಷಿ ಆಯಿತು. ನೀನು ಇದೇ ಮಾತನ್ನ ನಿಮ್ಮ ಅಮ್ಮನ ಮುಂದೆ ಹೇಳ್ತೀಯಾ? ಅನು ಬೇಗ ಬಾ ಇಲ್ಲಿ. ಯಾಕ್ರಿ, ಏನಾಯ್ತು? ನೀನಿಲ್ಲಿ ಬಾನು, ಕರಣ್ ಹೇಳ್ತಾನೆ. ಏನು? ಕೆಲಸ ಬಿಟ್ಟು ಬೇಗ ಬಾನು. ಅಯ್ಯ, ಕೆಲ್ಸ ಬಿಟ್ಟು ಬಂದ್ರೆ ಹೊಟ್ಟೆಗೆ ಏನ್ ತಿಂತೀರಾ? ಹೊಟ್ಟೆಗೆ ಕಲ್ತಿದ್ರಾಯ್ತು, ಮೊದ್ಲು ಕರಣ್ ಹೇಳೋದನ್ನ ಕೇಳು. ಏ ಕರಣ್, ಏನ್ ಹೇಳ್ದು ಅಪ್ಪಂಗೆ ಹಿಂಗಾಡ್ತಿದಾರೆ? ಏನಾದ್ರು ಜೋಕ್ಸ್ ಹೇಳ್ದಾ? ಅಪ್ಪಗೆ ಅದೊಂದು ಬಿಸ್ಕೆಟ್ ತಂಬ, ಇಬ್ರು ಹಂಚ್ಕೊಂಡು ತಿಂತೀವಿ ಹಂಗಂತ ಹೇಳ್ದಾ? ಜಾಣ ಕಣೋ ನೀನು, ಗುಡ್ ಬಾಯ್. ಸರಿ, ನೀನ್ ಹೋಗಿ ಆಟಾಡು. ಹೆಂಗೆ ನಾವು? ಹಲೋ, ಓವರ್ ಬಿಲ್ಡಪ್ ಬೇಡ, ಮೊದ್ಲು ಏನ್ ಮಾಡಿದ್ರಿ ಅಂತ ಹೇಳಿ. ಏನಿಲ್ಲ ಕಣೆ, ಒಂದು ಲೆಟ್ರು, ಒಂದು ಬೆತ್ತ, ಎಲ್ಲ ಚೇಂಜ್. ಏನು? ಲೆಟ್ರು ಬೆತ್ತನ? ಬೆತ್ತದಿಂದ ಹೆದರ್ಸ್ಬೋದು. ಲೆಟ್ರಲ್ಲಿ ಏನಿತ್ತು? ಲೆಟ್ರಲ್ಲಿ ಮಕ್ಕಳೇ ನೀವಿಬ್ರು ಬಿಸ್ಕೆಟ್ನ ಹಂಚ್ಕೊಂಡು ತಿನ್ಬೇಕು, ಇಲ್ಲ ಅಂದ್ರೆ ನಿಮ್ಮಿಬ್ರಿಗೂ ದಂಡಂ ದಶಗುಣಂ ಅಂತಿತ್ತು ನೋಡೆ. ಅಯ್ಯೋ, ಐಡಿಯಾನೋ ಸುಮಾರಾಗಿದೆ, ಆದ್ರೂ ಪ್ಲಾನ್ ವರ್ಕೌಟ್ ಆಯ್ತಲ್ಲ. ಅಂತೂ ಇಂತೂ ನಿಂಗೂ ತಲೆ ಇದೆ ಅಂತ ಪ್ರೂವ್ ಮಾಡಿದ್ರಿ. ನಿನ್ನೇನಾದ್ರು ಫಾಲೋ ಮಾಡಿದ್ರೆ ನಿನ್ ತರ ಶಗಣಿ ಆಗ್ತಿತ್ತು ನನ್ನ ತಲೆ. ಸಗಣಿ ಗಿಗಣಿ ಅಂದ್ರೆ ಸರಿ ಇರಲ್ಲ. ನಾನು ಹೇಳೋದನ್ನ ಮೊದ್ಲು ಕೇಳು. ಅದ್ ಏನ್ ಹೇಳ್ತೀರಾ ಹೇಳಿ. ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಕಳ್ತನ ಮಾಡಿದ್ರೆ ದೊಡ್ಡವರಾಗಿ ನೀವು ಬುದ್ಧಿ ಹೇಳಿಲ್ಲ ಅಂತಾರೆ. ಒಂದ್ ವೇಳೆ ಕಳ್ಳ ಆದ್ರೆ ದೊಡ್ಡವನಾದ್ಮೇಲೆ ಅವ್ನ ಹಣೆ ಬರನ ಚೇಂಜ್ ಮಾಡಕ್ಕಾಗಲ್ಲ ಅಂತಾರೆ. ಅದಕ್ಕೆ ನಮ್ಮ ಮಕ್ಕಳ ಥಿಂಕಿಂಗ್ ನ ಚೇಂಜ್ ಮಾಡಿದ್ರೆ ಅವ್ರ ಹಣೆ ಬರ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಅದಕ್ಕ ಕೃಷ್ಣ ಹೇಳ್ತಾನೆ, ಫಲಿತಾಂಶನ ನನಗ್ ಬಿಡು, ಮೊದ್ಲು ನೀನ್ ಪ್ರಯತ್ನ ಮಾಡು, ಯಾರಿಗೊತ್ತು ನಿನ್ ಹಣೆ ಬರ ಚೇಂಜ್ ಆಗ್ಬೋದು ಅಂತ. ಈಗ ನಾನ್ ಹೇಳ್ತೀನಿ ಕೇಳು, ನಮ್ ಹಣೆ ಬರನ ಯಾವ ಬ್ರಹ್ಮನು ಚೇಂಜ್ ಮಾಡಕ್ ಆಗಲ್ಲ. ನಾವು ಮಾಡೋ ಪ್ರಯತ್ನದಿಂದ ನಮ್ ಜೀವನದ ದಿಕ್ಕು ಬದಲಾಗ್ಬೋದು ಅಷ್ಟೇ. ಅದಕ್ಕೆ ನಾನು ನನ್ನ ಮಕ್ಕಳ ಥಿಂಕಿಂಗ್ ನ ಇವಾಗ್ಲೇ ಚೇಂಜ್ ಮಾಡಿದೆ. ನಾನು ಪ್ರಯತ್ನ ಪಟ್ಟಿದ್ದಕ್ಕೆ ನನಗೆ ಫಲ ಸಿಕ್ತು. ನೋಡಿ, ಬೆಳವಣಿಗೆಯಲ್ಲಿ ಮಕ್ಕಳು ಬುದ್ಧಿಮಟ್ಟ ಚೇಂಜ್ ಆಗುತ್ತೆ, ಅದೇ ವಿಕಾಸ ಅಷ್ಟೇ. ಸೈಕಾಲಜಿನಲ್ಲಿ ನೀನ್ ಕರೆಕ್ಟ್ ಇದೆಯಾ, ತಿಳುವಳಿಕೆಯಲ್ಲಿ ನಾನು ಕರೆಕ್ಟ್ ಇದ್ದೀನಿ, ನೀನ್ ಮಾತ್ರ ಚೇಂಜ್ ಆಗ್ಬೇಡ. ಅವೆರಡು ಬೆರ್ತಾಗ್ಲೇನೆ ಮಕ್ಕಳು ಬುದ್ಧಿವಂತರಾಗೋದು.